ಹಾಯ್ ಫ್ರೆಂಡ್ಸ್, ನೋಡಿ ನಮ್ಮ ಗಿಡದಲ್ಲಿ ಎಷ್ಟು ಹೂವು ಸಿಕ್ಕಿದೆ ಅಂತ ತೋರಿಸ್ತೀನಿ ನಾನು. ನಮ್ಮ ಮನೆಗೆ ಇವತ್ತು ಶುಕ್ರವಾರ ಸ್ವಲ್ಪ ಬೇಗ ಎದ್ದೆ ಪೂಜೆ ಮಾಡೋಣ ಅಂತ. ಶುಕ್ರವಾರ 4:15 ಎದ್ದೆ. ಡೈಲಿ 5 ಗಂಟೆ 5:15 ಹಂಗೆ ಎದ್ದೊಳ್ತೀನಿ. ಸೊ ಇವತ್ತು 4:15 ಎದ್ದಿದ್ದೀನಿ. ಹೂವು ಎಲ್ಲ ಕುಯ್ಕೊಂಬಂದೆ, ಕಿತ್ಕೊಂಬಂದೆ. ಸೊ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ, ಮನೆ ಒರೆಸಿ ಬಾಗಿಲು ತೊಳೆದು ಎಲ್ಲ ಕ್ಲೀನ್ ಮಾಡಿದೆ. ಪೂಜೆ ಮಾಡೋಕ್ಕೆ ರೆಡಿ ಮಾಡಿದೆ. ದೋಸೆ ಹಿಟ್ಟು ರುಬ್ಬಿಟ್ಟಿದ್ನಲ್ವ, ಅದನ್ನು ಉಪ್ಪು ಸೋಡಾ ಎಲ್ಲ ಹಾಕಿ ರೆಡಿ ಮಾಡಿದೆ. ಸೊ ನಂದಿಷ್ಟೇ ಪೂಜೆ. 2 ದೀಪ, 1 ಕಾಮಾಕ್ಷಿ ದೀಪ, ರೆಗ್ಯುಲರಾಗಿ 3 ದೀಪ ಹಚ್ತೀನಿ. ತುಳಸಿ ಗಿಡಕ್ಕೆ 1 ದೀಪ ಹಚ್ತೀನಿ. ಇದೇ ಪೂಜೆ ನಂದು. ಸೊ ನಮ್ಮ ಹಸ್ಬೆಂಡು ಟಿಫನ್ ಮಾಡ್ತಾಯಿದ್ರು, ದೋಸೆ ಹಾಕ್ತಾಯಿದ್ರು. ನಾನು ಪೂಜೆ ಮಾಡ್ತಾಯಿದ್ದೆ. ನೀನು ಪೂಜೆ ಮಾಡು, ನಾನು ದೋಸೆ ಹಾಕ್ತೀನಿ ಅಂದರು. ಸರಿ ಆಯಿತು ಅಂತ ನಾನು ಮಾಡ್ತಾಯಿದ್ದೆ. ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾರೆ. ನನಗೇನು ಮಾಡಿದ್ರು ನಾನು ಬೇಡ ಅನ್ನಲ್ಲ. ನಂಗೆ ಅದು ತುಂಬ ಖುಷಿ ಕೊಡುತ್ತೆ. ಸೊ ಅಷ್ಟೋತ್ರನೂ ಮಾಡಿದೆ, ಶುಕ್ರವಾರ ಅಲ್ವಾ. ಸೊ ಹಂಗಾಗಿ ಅಷ್ಟೋತ್ರ, ಲಕ್ಷ್ಮಿ ಅಷ್ಟೋತ್ರ ಮಾಡಿದೆ. ಮಾಡಿ ಸೊ ಹಸ್ಬೆಂಡು ತುಂಬ ಸಪೋರ್ಟ್ ಮಾಡ್ತಾರೆ. ನನಗದು ಖುಷಿ. ಏನಾದರೂ ಮಾಡ್ಕೊ, ಚೆನ್ನಾಗಿರು ಅಂತ ಹೇಳ್ತಾರೆ. ಅದು ನನಗೆ ಚೆನ್ನಾಗಿ ಖುಷಿಯಾಗುತ್ತೆ. ಸೊ ಅವ್ರು ದೋಸೆ ಹಾಕಿದ್ರು ನಮ್ಮನೆಯವ್ರು. ಮತ್ತು ನಾನು ಹೋದೆ, ನೀನು ಹೋಗಪ್ಪ ಟಿಫನ್ ಮಾಡು, ನಾನು ದೋಸೆ ಹಾಕ್ತೀನಿ ಅಂತ. ಅವ್ರು ದೋಸೆ ಎಲ್ಲ ತಿನ್ನೋರು, ಅವ್ರಿಗೆ ಮುದ್ದೆ ಬೇಕೇ ಬೇಕು. ಸೊ ಅವರೇ ಒಂದು ಮುದ್ದೆ ಮಾಡಿಕೊಂಡ್ರು. ನಾನು ಮಗಳಿಗೆ ದೋಸೆ, ನನಗೆ ದೋಸೆ ಎಲ್ಲ ಹಾಕ್ಕೊಂಡೆ. ಆಲೂಗಡ್ಡೆ ಪಲ್ಯ, ಸೊ ಸಾಂಬಾರು ಚಟ್ನಿ ಎಲ್ಲ ಮಾಡಿದೆ. ಆ ಸಾಂಬಾರು ಅವ್ರಿಗೆ ಮುದ್ದೆಗೆ ಬೇಕಲ್ವ, ಸಾಂಬಾರು ಮಾಡಿದೆ. ಸೊ ಟಿಫನ್ನು ರೆಡಿ ಮಾಡಿ ಮಗಳಿಗೆ ಹಾಕ್ಕೊಟ್ಟೆ ಬಾಕ್ಸು. ಇವತ್ತು ಆಫ್ ಡೇ ಅವಳಿಗೆ, ಎಕ್ಸಾಮ್ ಇರೋದ್ರಿಂದ ಆಫ್ ಡೇ. ಹಂಗಾಗಿ ಆಫ್ ಡೇಗೆ ಮೊನ್ನೆ ಅಲ್ಲಿ ಶಾಪಿಗೆ ಬರ್ತಾಳೆ. ಟಿಫನ್ ಮಾಡಿಕೊಂಡು ಮತ್ತೆ ಶಾಪಿಗೆ ಹೊರಡಬೇಕು. 9 ಗಂಟೆಗೆ ಸ್ಕೂಲು, 8:15 ಮನೆಗೆ ಸ್ನಾನ ಮಾಡಿದ್ದೆ. ತಲೆ ಬಾಚಿ ಎದ್ದು ಸರಿ ಅವಳು ತಲೆ ಬಾಚಿ ತಲೆಗೆ ಸ್ನಾನ ಮಾಡಿದ್ಲು. ಸೊ ತಲೆ ಬಾಚಿ ಹೊರಟ್ವಿ. ಇನ್ನೇನು ಎಲ್ಲ ಮುಗೀತು. ನಾನು ಟಿಫನ್ ಮಾಡಲ್ಲ, ಯಾಕೆಂದರೆ ನಾನು ಶಾಪಲ್ಲೂ ಪೂಜೆ ಮಾಡಬೇಕಲ್ಲ. ಸೊ ಶಾಪಲ್ಲೂ ಪೂಜೆ ಮಾಡಿಕೊಂಡು ಅಲ್ಲೋಗಿ ಕಾಫಿ ಮಾಡ್ಕೊಂಡು ಕುಡಿತೀನಿ. ಇಷ್ಟು ನನ್ನ ಇವತ್ತಿಂದ ಶುಕ್ರವಾರದ ವ್ಲಾಗ್ ಆಗಿತ್ತು ಫ್ರೆಂಡ್ಸ್. ಹೇಗಿದೆ ಕಮೆಂಟ್ ಮಾಡಿ. ನನ್ನ ವ್ಲಾಗು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.